ಜಾಲಿವುಡ್ ಸ್ಟುಡಿಯೋಸ್ ಗೆ ಬೀಗ ಜಡಿದಿರ್ತಕ್ಕಂಥದ್ರ ಬೆನ್ನಲ್ಲೇ ಈಗ ಏನಂತಂದರೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಅನುಮತಿಯನ್ನು ಪಡೆದು ಮತ್ತೆ ಅದನ್ನು ರೀಓಪನ್ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಸೊ ಇದಕ್ಕೂ ಕೂಡ ಏನಂತಂದರೆ ಒಂದಿಷ್ಟು ಕನ್ನಡ ಪರ ಸಂಘಟನೆಯ ಮುಖಂಡರುಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈಗ ಜಾಲಿವುಡ್ ಸ್ಟುಡಿಯೋಸ್ನ ಮುಂಭಾಗದಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಪ್ರಮುಖವಾಗಿ ಏನಂತಂದರೆ ಇಲ್ಲಿ ಈಗ ನಿಯಮಾವಳಿಗಳನ್ನು ಪಾಲಿಸಿಲ್ಲ ಅನ್ನುವಂಥದ್ದು, ನಿಯಮಗಳ ಉಲ್ಲಂಘನೆ ಆಗಿದೆ ಅನ್ನುವಂಥ ಕಾರಣಕ್ಕೆ ಕ್ಲೋಸ್ ಮಾಡಲಾಗಿತ್ತು, ಸೀಲ್ ಡೌನ್ ಆಗಿತ್ತು. ಬಟ್ ಈಗ ಅದನ್ನು ಒಂದಿಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ಓಪನ್ ಮಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಸರ್, ಈಗ ನಿಮಗೆ ಓಪನ್ ಆಗುವಂಥ ಸಾಧ್ಯತೆಗಳಿದೆ ಅನ್ನೋಂಥ ಮಾಹಿತಿ ಇದೆ. ನೀವು ಹೋರಾಟಗಾರರಾಗಿ ಏನು ಹೇಳ್ತೀರಿ ಅಂತ? ಖಂಡಿತವಾಗೂ ಈ ಮನವಿಯನ್ನ ಅವರು ನಿನ್ನೆನೆ ಹೇಳ್ಬೋದಾಯ್ತು. ನಿನ್ನೆ ಅಧಿಕಾರಿಗಳನ್ನ ಕಾಯಿಸಿ ತಹಸೀಲ್ದಾರರು ಬಂದಿದ್ದಾರೆ ಅವ್ರು ನೋಟಿಸ್ ಕೊಡಕ್ಕೆ. ಆ ನೋಟಿಸ್ಗೂ ಕೇರ್ ಮಾಡದೆ ಇಂಥವ್ರಿಗೆ ನೀವು 10 ದಿನ ಗಡುವುಗಳನ್ನ ಕೊಡ್ತಿರಲ್ಲ, ಇವ್ರಿಗೆ ಕ್ಷಮೆ ಕೊಡ್ಬೇಕಾ? ನೀವು ಇಂಥವ್ರಿಗೆ ಕ್ಷಮೆ ಕೊಡ್ಬೇಕಾ? ಅಧಿಕಾರಿಗಳು ನಮ್ಮ ಸ್ನೇಹಿತರು ಹೇಳಿದಾಗೆ ಅಧಿಕಾರಿಗಳ ಮೇಲೆ ಇಟ್ಕೊಂಡು ಗುಂಡುಡಿ ಅಂತ ಕೆಲಸ ಮಾಡಿದ್ರಲ್ಲ ಸರ್ಕಾರ. ನನಗನ್ಸುತ್ತೆ ಇದೆಲ್ಲೋ ಒಂದು ಕಡೆ ಸರ್ಕಾರದ ನಾಟಕ ಅನಿಸ್ತಾ ಇದೆ. ರಾತ್ರಿ ಬೀಗ ಹಾಕ್ಸು, ಬೆಳಗ್ಗೆ ನಾನು ಮಾತುಕತೆ ನಡೆಸ್ತೀನಿ, ಸೆಟ್ಟಿಂಗ್ ಮಾಡ್ಕೋತೀನಿ, ನಾನು ಬೆಳಗ್ಗೆ ಬಂದು ಓಪನ್ ಮಾಡಿಸ್ಕೋತೀನಿ, ಇದು ನಡೀತಾ ಇದೆ. ಇದು ನಡೀತಾ ಇದೆ ಅನ್ಸ್ತಾ ಇದೆ. 100ಕ್ಕೆ 100 ಯಾವುದೇ ಕಾರಣಕ್ಕೂ ಕನ್ನಡ ಪರ ಹೋರಾಟಗಾರರು ನಾವ್ಯಾರು ಕೂಡ ಇದನ್ನೇ ಒಪ್ಪಲಿಕ್ಕೆ ಸಿದ್ರಿಲ್ಲ. ಒಂದು ವೇಳೆ ನೀವೇನಾದ್ರೂ 10 ದಿನ ಈ ರೀತಿ ಗಡುವು ಕೊಡೋದಾದ್ರೆ ಅದನ್ನ ಮುಂದಕ್ಕೆ ಹಾಕಿ ಅದೇ 10 ದಿನದಲ್ಲಿ ಇವ್ರದ ಈ ದಾಖಲಾತಿಗಳು ಏನೇನಿದಾವೆ ಈ ದಾಖಲಾತಿಯನ್ನ ಎಲ್ಲ ರೆಡಿ ಮಾಡಿಕೊಂಡು ನಿಮ್ಮ ಮುಖಾಂತರ ಕಾನೂನು ವ್ಯಾಪ್ತಿಯಲ್ಲಿ ನ್ಯಾಯಯುತವಾಗಿ ನಡೆಸಲಿ. ನಮ್ಮೆಲ್ಲರ ಸಪೋರ್ಟ್ ಇವ್ರಿಗೂ ಕೂಡ ಇದೆ. ಅದು ಬಿಟ್ಟುಬಿಟ್ಟು ಉದ್ದೇಶಪೂರ್ವಕವಾಗಿ ನೀವೇನಾದ್ರೂ ತೀರ್ಮಾನ ತಗೊಂಡಿದೆ ಆದ್ರೆ ನಾವು ಕನ್ನಡ ಪರ ಹೋರಾಟಗಾರರು ಒಂದು ಕೇಸ್ ಆದ್ರೂ ಚಿಂತೆ ಇಲ್ಲ, ಒಳಗಡೆ ನುಗ್ಗಿ ಕಾರ್ಯಕ್ರಮವನ್ನು ನಿಲ್ಲಿಸೋದಂತೂ ಸತ್ಯ. ಸರ್, ಈಗ ಬಹುತೇಕ ಈಗಾಗಲೇ ಅಂದ್ರೆ ಅನುಮತಿ ಕೇಳ್ತಾ ಇದ್ದಾರೆ. ಸೊ ಅನುಮತಿ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ನಾಳಿನಿಂದ ಕೂಡ ಮತ್ತೆ ಯಥಾ ರೀತಿ ಚಟುವಟಿಕೆಗಳು ಕೂಡ ಆರಂಭ ಆಗಬಹುದು. ಸೊ ನಿಮ್ಮ ಒಂದು ನಿಲುವೇನಾಗಿರುತ್ತೆ, ಏನ್ ಹೇಳ್ತೀರಿ ಅಂತ? ಸರ್, ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಈ ಅಧ್ಯಕ್ಷರನ್ನ ನೇಮಕ ಮಾಡಬೇಕಾದ್ರೆ ಯಾರು ಪ್ರಾಮಾಣಿಕರನ್ನ ಯೋಗ್ಯರನ್ನ ನೇಮಿಸಬೇಕು. ಯಾರು ಅಯೋಗ್ಯರುಗಳನ್ನೆಲ್ಲ ಭ್ರಷ್ಟಾಚಾರ ಮಾಡೋರ್ನೆಲ್ಲ ನೇಮಿಸಿದ್ರೆ ಹಿಂಗೆ ಆಗೋದು ಅಂತ ಅಂದ್ಬಿಟ್ಟು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಜಿಲ್ಲಾಧಿಕಾರಿ ಮುಖಾಂತರ ಅವರ ಹೆಗಲ ಮೇಲೆ ಬಂದೂಕಿಟ್ಟು ಗುಂಡೊಡೆದ್ಬಿಟ್ಟು ಇಲ್ಲೆಲ್ಲ ಬೀಗ ಹಾಕ್ಬಿಟ್ಟು ಈಗ ಸೆಟ್ಟಿಂಗ್ ಮಾಡ್ಕೊಂಡು ನೀವು ಬಾಕ್ಲು ಓಪನ್ ಮಾಡಿ 10 ದಿನ ಅವಕಾಶ ಕೊಡೋದಾದ್ರೆ ಯಾಕಿಂತ ಕೆಲಸ ಮಾಡ್ತೀರಿ? ನೆನ್ನೆನೆ 10 ದಿನ ಅವಕಾಶ ಕೊಡ್ಬೋದಾಯ್ತಲ್ಲ. ಬೀಗ ಯಾಕೆ ಹಾಕಿದ್ರಿ? ಅವ್ರನ್ನೆಲ್ಲ ರಾತ್ರಿ ತಗೊಂಡೋಗಿ ಯಾಕೆ ಆ ಹೋಟ್ಲಿಗೆ ತುಂಬಿದ್ರಿ? ನಿಮ್ಗೆ ಜನ ಚೀತು ಅಂತ ಕ್ಯಾಕರ್ ಸುಗಿಯಲ್ವಾ ನಿಮ್ಗೆ? ಯಾಕೆ ಈ ಕೆಲಸಗಳು ಮಾಡ್ತೀರಾ? ಮಾಡಿದ ಮೇಲೆ ಇದೊಂದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂಡರ್ ಅಲ್ಲಿ ಬರೋಂಥದ್ದು. ಅಲ್ಲಿ ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ನ ಉಲ್ಲಂಘನೆ ಮಾಡಿದ್ದಾರೆ. 10 ದಿನದಲ್ಲಿ ಏನಾಗ್ಬಿಡುತ್ತೆ? 10 ದಿನದಲ್ಲಿ ನೀವು ಇದೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಬಿಗ್ ಬಾಸ್ ಸ್ಟಾರ್ಟ್ ಮಾಡ್ಲಿ. ಯಾರು ಸತ್ತೋಗ್ತಾರ? ಬಿಗ್ ಬಾಸ್ ಏನೋ ಸ್ಟಾರ್ಟ್ ಆಗ್ಲಿಲ್ಲ, ಯಾರು ಸತ್ತೋಗ್ತಾರ? ಇಲ್ಲ ತಾನೆ. 10 ದಿನ ಬಿಟ್ಟೇ ಮಾಡ್ಲಿ. ಹಾಗಾಗಿ ನಾನು ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. ನಿಮ್ಮನ್ನ ಇಡೀ ರಾಜ್ಯದ ದೇಶದ ಜನ ನೋಡ್ತಾ ಇದ್ದಾರೆ. ನೆನ್ನೆ ಆಗಿರೋ ಇದಕ್ಕೆ ನೀವೇನಾದ್ರೂ 10 ದಿನ ಕಾಲಾವಕಾಶ ಕೊಡೋದಾದ್ರೆ ಈಗಾಗಲೇ ರಾಮನಗರ ಜಿಲ್ಲೆನಲ್ಲಿ ಹತ್ತತ್ರ 100 ಫ್ಯಾಕ್ಟ್ರಿನ ಇದೇ ಕಾರಣಕ್ಕೆ ಬಂದು ಬೀಗ ಹಾಕಿದಿರಲ್ಲ, ಕರೆಂಟ್ ಕಟ್ ಮಾಡಿದಿರಲ್ಲ, ಅವ್ರಿಗೂ ಕೊಡಿ ಅವಕಾಶ. ಯಾಕೆ ಇವ್ರೊಬ್ರಿಗೆ ಕೊಡ್ತೀರಾ? ಒಬ್ರಿಗೊಂದು ಕಾನೂನು, ಇನ್ನೊಬ್ರಿಗೊಂದು ಕಾನೂನ. ಬೆಳಿಗ್ಗೆ ಈ ಓನರು DCM ಮನೆಗೆ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಇದರ ಕಾನೂನ. ಬೆಳಿಗ್ಗೆ ಈ ಓನರ್ ಹೋಗಿದ್ದಾರೆ, ಯಾರು ವೇಲು ಸ್ಟುಡಿಯೋ ಓನರು ಅದ್ಯಾರು ಗಣೇಶ್, ಅವರು DCM ಮನೆಗೆ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಈ ರೀತಿ ನಾಟಕನ? ಏನ್ ಸೆಟ್ಟಿಂಗ್ ಆಯ್ತಂಗಾರ ಅವ್ರ ಹತ್ರ ನಿಮ್ಮ ಮನೇಲಿ? ಯಾಕೆ ಈ ಕೆಲಸ ಮಾಡ್ತೀರಾ? ಈ ಕೆಲಸ ಮಾಡಕ್ಕೆ ಜಿಲ್ಲಾಧಿಕಾರಿಗಳು ಯಾಕೆ ಉಪಯೋಗ ಮಾಡ್ಕೋತೀರಾ ನೀವು? ಇವೆಲ್ಲ ಒಳ್ಳೇದಲ್ಲ. ಮತ್ತೊಬ್ರು ಕನ್ನಡ ಪರ ಹೋರಾಟಗಾರ ಸರ್, ನಿಮ್ಮ ಅಭಿಪ್ರಾಯ ಏನು ಅಂತ? ಇದು ಜಾಲಿವುಡ್ ಇದೆಯಲ್ಲ, ಜಾಲಿವುಡ್ದು ಇದು ನೆನ್ನೆ ಮೊನ್ನೆದಲ್ಲ, 2 ವರ್ಷದಿಂದ ಹಿಂಗೆ ಎಲ್ಲ ಸರ್ಕಾರಕ್ಕೆ ಇರ್ಬೋದು, ಅಧಿಕಾರಿಗಳು ಇರ್ಬೋದು, ಯಾರಿಗೂ ಒಂದು ಗೌರವ ಕೊಡದೇನೆ ದುರಂಕಾರನೆ ಮಾಡ್ತಾರೆ. ಯಾವ ಪುರುಷಾರ್ಥ ಕೊಡ್ತಾರೆ? ನೆನ್ನೆ ರಾತ್ರಿ ಬೀಗ ಹಾಕಿದ್ರು. ಯಾವ ಪುರುಷಾರ್ಥಕ್ಕೆ ಬೀಗ ಹಾಕಿದ್ರು ನೆನ್ನೆ ರಾತ್ರಿ? ಪೊಲ್ಯೂಷನ್ ಬೋರ್ಡ್ಗೆ ಒಂದು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ. ಕನ್ನಡ ಪರ ಹೋರಾಟಗಾರರು ಯಾವುದೇ ಕಾರಣಕ್ಕೂ 10 ದಿನ ಗಡುವು ಕೊಡಬಾರದು. 10 ದಿನ ಗಡುವು ಕೊಟ್ರೆ ನಿಮ್ ಪೊಲ್ಯೂಷನ್ ಬೋರ್ಡ್ ಮುಂದೆ ಉಗ್ರವಾದ ಹೋರಾಟ ಮಾಡ್ಲಿಕ್ಕೆ ನಾವು ಸಿದ್ಧವಾಯ್ತೀವಿ ಅಂತ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಿಷ್ಟು ಏನು ಅಂತಂದ್ರೆ ಇಲ್ಲಿ ಇರುವಂತಹ ಜಾಲಿವುಡ್ ಸ್ಟುಡಿಯೋಸ್ ಮುಂಭಾಗದಲ್ಲಿ ಬಂದಿರುವಂತಹ ಕನ್ನಡ ಪರ ಸಂಘಟನೆಯ ಮುಖಂಡರುಗಳ ಮಾತಾಗಿರ್ತಕ್ಕಂಥದ್ದು. ಅಂದ್ರೆ 10 ದಿನಗಳ ಗಡುವನ್ನ ಕೊಡಬಾರ್ದು. ಸೊ ಅಂದ್ರೆ ಸಂಪೂರ್ಣವಾಗಿ ನಿಯಮಾವಳಿಗಳನ್ನ ಉಲ್ಲಂಘನೆ ಆಗಿರೋದ್ರ ಬಗ್ಗೆ ಮಾಹಿತಿ ಪಡೆದು ಅದೆಲ್ಲವೂ ತೀರ್ಮಾನ ಆದ ನಂತರ ಕೊಡಬೇಕನ್ನುವಂಥ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.